ವ್ಯಕ್ತಿ ಮೃತಪಟ್ಟ 23 ದಿನಗಳ ಬಳಿಕ ಶವ ಹೊರತೆಗೆದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ಹೌದು, ಇದು ನಡೆದಿರುವುದು ತುಮಕೂರು ಜಿಲ್ಲೆಯಲ್ಲಿ. ಪತಿ ಮೃತಪಟ್ಟ ಕೆಲವೇ ದಿನಗಳಲ್ಲೇ ಪತ್ನಿ ಮತ್ತೊಂದು ಮದುವೆ ಆಗಿದ್ದಾಳೆ. ಮಹಿಳೆಯ ನಡೆಯಿಂದ ಮೃತನ ಸಂಬಂಧಿಕರು ಗೊಂದಲಕ್ಕೊಳಗಾಗಿದ್ರು. ಮೃತ ವ್ಯಕ್ತಿಯ ಸಹೋದರಿಯಿಂದ ಇದೇ ಕಾರಣಕ್ಕೆ ಸಾವಿನ ಬಗ್ಗೆ ದೂರನ್ನ ದಾಖಲಿಸಲಾಗಿದೆ. ವ್ಯಕ್ತಿ ಮೃತಪಟ್ಟ ಹಲವು ದಿನದ ಬಳಿಕ ಶವವನ್ನ ಹೊರತೆಗೆದು ಪರೀಕ್ಷೆಗೆ ಒಳಪಡಿಸಲಾಗಿದೆ. ತುಮಕೂರು ತಾಲೂಕಿನ ಹೆಬ್ಬೂರಿನ ದಾಸರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಜನವರಿ 30ರಂದು ದಾಸರಹಳ್ಳಿ ಪರಮೇಶ್ ಮೃತಪಟ್ಟಿದ್ರು. ಇವರು 50ರ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿದ್ದ ಅಂತ ಸಂಬಂಧಿಕರಿಗೆ ತಿಳಿಸಲಾಗಿತ್ತು. ಪರಮೇಶ್ ಮೃತಪಟ್ಟ ದಿನವೇ ಅಂತ್ಯಕ್ರಿಯೆ ಕಾರ್ಯವನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಮೃತಪಟ್ಟ ಕೆಲವೇ ದಿನಗಳಲ್ಲಿ ಪರಮೇಶ್ ಪತ್ನಿ 2ನೇ ಮದುವೆ ಆಗಿದ್ದಾರೆ. ಇದೇ ತಿಂಗಳ 19ರಂದು ಇನ್ನೊಬ್ಬರ ಜೊತೆ ಮದುವೆ ಆಗಿದ್ರು. ಗಂಡನ ಸಾವಿನ ಬಳಿಕ ಪತ್ನಿಯ ನಡೆ ಕಂಡು ಸಂಬಂಧಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದೇ ಕಾರಣಕ್ಕೆ ಪರಮೇಶ್ ಸಾವಿನ ಬಗ್ಗೆ ತನಿಖೆ ಮಾಡುವಂತೆ ಪೊಲೀಸ್ ಠಾಣೆಗೆ ದೂರನ್ನ ದಾಖಲಿಸಿದ್ರು. ಮೃತನ ಸಹೋದರಿಯಿಂದ ಹೆಬ್ಬೂರು ಠಾಣೆಗೆ ದೂರು ದಾಖಲಾಗಿತ್ತು. ಪರಮೇಶ್ ಮೃತಪಟ್ಟಾಗ ಆತನ ಮೂಗಿನ ಪಕ್ಕ ಗಾಯವಾಗಿತ್ತು. ಗುಪ್ತಾಂಗ ಊದಿದ್ದ ಬಗ್ಗೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ದೂರಿನ ಹಿನ್ನೆಲೆಯಲ್ಲಿ ತುಮಕೂರು ತಹಶೀಲ್ದಾರ್ ರಾಜೇಶ್ವರಿ ಸಮ್ಮುಖದಲ್ಲಿ ಪೊಲೀಸರು ಶವ ಹೊರತೆಗೆದಿದ್ದಾರೆ. ಅನುಮಾನಾಸ್ಪದ ಸಾವು ಹಿನ್ನೆಲೆಯಲ್ಲಿ ಶವ ಪರೀಕ್ಷೆಗೆ ಒಳಪಡಿಸಲಾಗಿದೆ. ಇನ್ನು 1 ವಾರದಲ್ಲಿ ಮರಣೋತ್ತರ ಪರೀಕ್ಷಾ ವರದಿ ಬರುವ ನಿರೀಕ್ಷೆ ಇದೆ. ಆ ಬಳಿಕ ಪರಮೇಶ್ ಸಾವಿನ ಅಸಲಿ ಕಾರಣ ಪತ್ತೆಯಾಗಲಿದೆ. ಹೆಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದಾಗಿದ್ದು, ಸಾವಿನ ಅಸಲಿ ಸತ್ಯಾಸತ್ಯತೆ ತಿಳಿಯಬೇಕಿದೆ. ಇದು ಸಹಜ ಸಾವೋ ಅಥವಾ ಕೊಲೆಯೋ ಅನ್ನೋದು ಇನ್ನಷ್ಟೇ ತಿಳಿಯಬೇಕಿದೆ.